ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಇವತ್ತಿನ ಒಂದು ವಿಷಯ ಮಾರ್ಕನ್ ಬರೆಸುವಾರ್ತೆ 12ನೇ 13ರಿಂದ 17ನೇ ವಚನದವರೆಗೆ. ಆದ್ರೆ ಮುಖ್ಯವಾಗಿ ನಾವು 17ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅವರು ಕೈಸರದು ಅಂದರು. ಯೇಸು ಕೈಸರದನ್ನ ಕೈಸರಿಗೆ ಕೊಡ್ರಿ, ದೇವರದನ್ನ ದೇವರಿಗೆ ಕೊಡಿರಿ ಎಂದು ಹೇಳಿದರು. ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯ ಪಟ್ಟರೆಂಬುದಾಗಿ. ಇವತ್ತಿನ ವಿಷಯ ತೆರಿಗೆ ಪಾವತಿಸುವುದು ಸರಿಯೇ ಅಥವಾ ಅಲ್ಲ ಎಂಬುದಾಗಿ ಇಲ್ಲಿ ನಾವು ಮಾರ್ಕನ್ ಬರೆಸುವಂತೆ 12ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, 13ನೇ ವಚನದಿಂದ 17ನೇ ವಚನದವರೆಗೆ ನೋಡುವಂತ ಸಂದರ್ಭದಲ್ಲಿ ಅಲ್ಲಿ 13ನೇ ವಚನದಲ್ಲಿ ನೋಡುವಾಗ, ಆಮೇಲೆ ಅವರು ಆತನನ್ನ ಮಾತಿನಲ್ಲಿ ಹಿಡಿಯುವುದಕ್ಕೆ ಫರಿಸಾಯರಲ್ಲಿ ಯೆಹೂದ್ಯರಲ್ಲಿಯೂ ಕೆಲವರು ಆತನ ಬಳಿಗೆ ಕಳಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಯೇಸು ಸ್ವಾಮಿಯನ್ನ ಇಲ್ಲಿ ಪರೀಕ್ಷಿಸುವುದಕ್ಕಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳವರೇ ಇಲ್ಲಿ ಕೆಲವರನ್ನ ಕಳಿಸುವಂತ ಸಂದರ್ಭದಲ್ಲಿ ಆ ಒಂದು 14ನೇ ವಚನದಲ್ಲಿ ನೋಡುವಾಗ, ಇವರು ಬಂದು, ಬೋಧಕನೇ, ನೀನು ಸತ್ಯವಂತನು, ಯಾರಿಗೆ ಹೆದರದವರು, ನೀನು ಜನರ ಮುಖದಿಚ್ಚೆಗೆ ಮಾತಾಡದೆ ದೇವರ ಮಾರ್ಗವನ್ನ ಸತ್ಯವಾಗಿ ಬೋಧಿಸುವನು ವಾಗಿದ್ದೀಯೆಂದು ಬಲ್ಲೆವು. ಕೈಸರರಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ, ಕೊಡಬೇಕೋ ಬೇಡವೋ ಎಂದು ಆತನನ್ನು ಕೇಳಿದರು. ಆತನು ಅವರ ಕಪಟತನವನ್ನ ತಿಳಿದು ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ, ನನಗೊಂದು ನಾಣ್ಯ ತಂದುಕೊಂಡು ತೋರಿಸಿರಿ ಅನ್ನಲು ಅವರು ತಂದರು. ಆಗ ಆತನ ತಲೆ ಮುದ್ರೆಯನ್ನು ಯಾರದೆಂದು ಕೇಳಿದಕ್ಕೆ ಅವರು ಕೈಸರದೆಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳವರಲ್ಲಿ ನಾವು 15ನೇ ವಚನದಲ್ಲಿ ನೋಡುವಾಗ, ಯೇಸು ಸ್ವಾಮಿ ಮಾರ್ಕ 12:15 ಕಪಟವನ್ನ ಎಂಬುದಾಗಿ ಇಲ್ಲಿ ಬರೆಯಲ್ಪಡಿದ್ರೆ, ಅವರ ಕಪಟವನ್ನ ತಿಳಿದೆಂಬುದಾಗಿ. ಮತ್ತೊಂದು ಬರೆಸುವಾರ್ತೆ 22:18 ನೋಡ್ತೇವೆ, ಅವರ ಕೆಡುಕನ್ನ ಅರಿತುಕೊಂಡ. ಕೆಡುಕು ಅಲ್ಲಿ ಬರೆದಿದ್ದಾರೆ ಇದೇ ವಿಷಯವನ್ನ. ಆದ್ರೆ ಲೂಕನ ಬರೆಸುವಾರ್ತೆ 20-23 ನೋಡ್ತೇವೆ ಮತ್ತು 20ರಲ್ಲಿ ಕೂಡ ನಾವು ನೋಡುತ್ತೇವೆ, ಅವ್ರನ್ನ ಗೂಢಚಾರರೆಂಬುದಾಗಿ ಕರೀತಾನೆ ಅಲ್ಲಿ ಲೂಕನು ಬರೆಯುವಂತ ಸಂದರ್ಭದಲ್ಲಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಯೇಸು ಆಗಿನ ಕಾಲದಲ್ಲಿ ರೋಮ ಚಕ್ರವರ್ತಿಯಾದಂತ ಕೈಸರ್ನ ವಿರುದ್ಧವಾಗಿ ಏನಾದ್ರೂ ಹೇಳುವಂತೆ ಮಾಡಲು ಅವ್ರು ಏನ್ ಮಾಡಿದ್ರು, ಪ್ರಯತ್ನಿಸಿದ್ರು. ಈ ಅಧ್ಯಾಯವನ್ನು ಓದುವಾಗ ಅಲ್ಲಿ ಗೊತ್ತಾಗುತ್ತೆ. ಹೀಗೆ ಯೇಸುವನ್ನ ಅಲ್ಲಿ ನಾವು ನೋಡ್ತೇವೆ. ಆಗಿನ ಕಾಲದಲ್ಲಿ ಒಂದು ರೋಮ ಚಕ್ರವರ್ತಿಯ ವಶದಲ್ಲಿ ಅಲ್ಲಿ ಇತ್ತು. ಅದಕ್ಕೋಸ್ಕರ ಅಲ್ಲಿ ತೆರಿಗೆ ಕೊಡಬೇಕಾ ಕೊಡಬಾರ್ದು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿನ ಕೇಳುವಂತವ್ರು, ಇನ್ನು ವಿರುದ್ಧವಾಗಿ ಏನಾದ್ರೂ ಹೇಳ್ತಾನೆ ಎಂಬುದಾಗಿ. ಆದ್ರೆ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಆಗಲೇ ಹೇಳಿದಾಗೆ ಯೇಸುವಿನ ಸಮಯದಲ್ಲಿ ಇಸ್ರಾಯೇಲವು ರೋಮ ಸಾಮ್ರಾಜ್ಯದ ಅಧಿಕಾರದ ಅಡಿಯಲ್ಲಿತ್ತು. ಅದಕ್ಕೋಸ್ಕರ ಅಲ್ಲಿ ಇಸ್ರಾಯೇಲಿನ ಪ್ರಧಾನ ಆಡಳಿತಗಾರನು ರೋಮದ ರಾಜ್ಯಾಧಿಪತಿಯೂ ಆಗಿದ್ದನೆಂಬುದಾಗಿ. ಅಂದ್ರೆ ಇಲ್ಲಿ ಯಹೂದ್ಯ ನಾಯಕರು ಯೇಸುವಿನ ಮೇಲೆ ರೋಮದ ಒಂದು ವಿರುದ್ಧ ಕ್ರಾಂತಿ ಮತ್ತು ದೊಂಬಿಯ ಆರೋಪವನ್ನ ಹೊರಿಸಲು ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಆ ಆರೋಪವನ್ನು ಮಾಡದಾದ್ರೆ ರೋಮಾಯರು ಆತನನ್ನು ಬಂಧಿಸಿ ನ್ಯಾಯ ವಿಚಾರಣೆಗೆ ಮಾಡುವುದು ಸುಲಭವಾಗ್ತೈತಿ ಎಂಬುದಾಗಿ ಈ ಒಂದು ಕೇಳ್ತಾರಲ್ಲಿ. ಅಂದ್ರೆ ಯಹೂದ್ಯ ನಾಯಕರು ಈ ರೀತಿ ಯೇಸುವನ್ನ ಮುಗಿಸಲು ಒಂದು ನಿರೀಕ್ಷೆ ಅಲ್ಲಿ ಇತ್ತು ಎಂಬುದಾಗಿ ನೋಡುತ್ತೇವೆ. ಅದು ಮಾತ್ರವಲ್ಲದೆ ಇಲ್ಲಿ ನಾವು 14ನೇ ವಚನದಲ್ಲಿ ನೋಡುವಾಗ, ಕೈಸರ್ನಿಗೆ ತೆರಿಗೆ ಕೊಡುವುದು ಸರಿಯೋ ತಪ್ಪು ಎಂಬುದಾಗಿ ಕೇಳ್ತಾರ. ಒಂದು ವೇಳೆ ಯೇಸುಸ್ವಾಮಿ ಸರಿ ಅಲ್ಲ ಎಂದು ಹೇಳಿದ್ರು ಕೂಡ ಅಲ್ಲಿ ಆತನು ರೋಮಯರ ಒಂದು ನಿಯಮಕ್ಕೆ ಅವಿಧೇಯತೆ ಆಗ್ತಾನೆ ಎಂಬುದಾಗಿ ಇತ್ತು. ಮತ್ತೆ ಕೈಸರ್ನಿಗೆ ತೆರಿಗೆ ಕೊಡುವುದು ಸರಿಯಾದದ್ದು ಎಂದು ಯೇಸು ಹೇಳಿದ್ರೆ, ಅಲ್ಲ ಅಂದ್ರೆ ಒಂದು ಪ್ರಾಬ್ಲಮ್, ಇಲ್ಲಂದ್ರೆ ಒಂದು ಪ್ರಾಬ್ಲಮ್. ಆದ್ರೆ ಅಲ್ಲಿ ಕೈಸರ್ನ ನೋಡ್ರಿ, ಅಲ್ಲಿ ಹೇಳ್ತಾನೆ, ನಾವು ನೋಡ್ತೇವೆ 14ನೇ ವಚನದಲ್ಲಿ, ಆತನು ಆಮೇಲೆ ಆ ಒಂದು ನಾಣ್ಯ ತೆಗೆದುಕೊಂಡು ಬನ್ನಿ. ಅಲ್ಲಿ ನಾವು 17, 16, 15ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ಆತನು ಒಂದು ನಾಣ್ಯವನ್ನ ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಅವರು ಆ ನಾಣ್ಯವನ್ನ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ 17ನೇ ವಚನದಲ್ಲಿ ನೋಡುತ್ತೇವೆ, ಯೇಸು ಕೈಸರನದು ಕೈಸರ ಕೊಡ್ರಿ, ದೇವರದು ದೇವರಿಗೆ ಕೊಡ್ರಿ ಎಂದೇಳಿ ಅವರ ವಿಷಯದಲ್ಲಿ ಆಶ್ಚರ್ಯಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ,
ವಿಶೇಷವಾಗಿ ಇದ್ರ ಮೂಲಕ ನಾವೇನು ತಿಳ್ಕೊಂತೀವಿ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತವನ್ನ ನಾವು ದೇವರ ಕಡೆಗೆ ಕೊಡಬೇಕೆಂಬುದಾಗಿ. ಅದು ಮಾತ್ರವಲ್ಲದೆ ವಿಶೇಷವಾಗಿ ಇವತ್ತಿನ ವಿಷಯಕ್ಕೆ ನಾವು ಬರುವ ಹಾಗೆ ನಾವು ಒಬ್ಬರ ವಿಶೇಷವಾದಂತ ದೇವರ ಸೇವಿಕೆ ಆದಂತ ಒಬ್ಬ ಸ್ತ್ರೀ ಬಗ್ಗೆ ನಾವು ಕಲಿಯೋಣ. ಅವರ ಹೆಸರು ಬಂದು ಮ್ಯಾಚುಕೋ ಎಂಬುದಾಗಿ. ಅವರ ಹೆಸರು ಬಂದು ಮ್ಯಾಚುಕೋ ಎಂಬುದಾಗಿ ನಾವು ನೋಡುತ್ತೇವೆ. ವಿಶೇಷವಾಗಿ ಇವರು ಹಿರೋಷಿಮಾ ಪರಮಾಣು ಬಾಂಬ್ ದಾಳಿಯಿಂದ ದೈವಿಕ ಮಾರ್ಗದರ್ಶನದ ಮೂಲಕ ಬದುಕುಳಿದಂತ ಜಪಾನಿನ ಕ್ರೈಸ್ತ ಮಹಿಳೆ ಮ್ಯಾಚುಕೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಒಂದು ನಾವು ಹಿರೋಷಿಮಾ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಜಪಾನಿನ ಒಂದು ದ್ವೀಪದಲ್ಲಿರುವಂತಹ ಆಧುನಿಕ ನಗರವಾದಂತ ಹಿರೋಷಿಮಾ ಈ ಒಂದು ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಪರಮಾಣು ಬಾಂಬ್ ದಾಳಿಯಿಂದ ಹೆಚ್ಚಾಗಿ ನಾಶವಾಯಿತು ಎಂಬುದಾಗಿ ನೋಡುತ್ತೇವೆ. ಅದು ಬಂದು 1945ರಲ್ಲಿ ಈ ಘಟನೆ ನಡೀತು ಎಂಬುದಾಗಿ ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆ ಸಮಯದಲ್ಲಿ ಇರುವಂತ ಒಬ್ಬ ಜಪಾನಿನ ಒಂದು ಕ್ರೈಸ್ತ ಮಹಿಳೆ ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಒಂದು ಸ್ತ್ರೀಯು ಆ ಒಂದು ನಂಬಿಕೆಯಲ್ಲಿ, ಒಂದು ವಿಧೇಯತೆಯಲ್ಲಿ ಮತ್ತು ದೇವರ ಕೃಪೆಗೆ ಪ್ರಬಲವಾದಂತ ಸಾಕ್ಷಿ ಆದಂತ ಒಬ್ಬ ಈ ಒಂದು ಸ್ತ್ರೀಯಾಗಿದ್ದು. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವರ ಒಂದು ಆರಂಭಿಕ ಜೀವನ ಮತ್ತು ಕರುವಿಕೆ ನೋಡುವ ಹಾಗೆ ನಾವು ಇವರು ಚಿಕ್ಕ ವಯಸ್ಸಿನಿಂದಲೇ ಮ್ಯಾಚುಕೋ ತನ್ನ ಜೀವನವನ್ನ ದೇವರಿಗೆ ಅರ್ಪಿಸಿದಳು ಎಂಬುದಾಗಿ ನೋಡ್ತೇವೆ. ಅವಳು ತನ್ನ ಕ್ರೈಸ್ತ ನಂಬಿಕೆಯನ್ನ ಹಂಚಿಕೊಳ್ಳದ ಸರ್ಕಾರಿ ಉದ್ಯೋಗಿಯನ್ನ ಮದುವೆಯಾದಳು ಎಂಬುದಾಗಿ ನಾವು ನೋಡ್ತೇವೆ. ಒಬ್ಬ ಸರ್ಕಾರಿ ಅಧಿಕಾರಿ ಅಂದ್ರೆ ಆತ ಕ್ರೈಸ್ತ ಅಲ್ಲ, ಅನ್ಯ ಜನಾಂಗವಾಗಿರುವಂತ ಒಬ್ಬ ವ್ಯಕ್ತಿಯನ್ನ ಮದುವೆಯಾದಳು. ಆ ಒಂದು ಸ್ತ್ರೀಗೆ 3 ಹೆಣ್ಣು ಮಕ್ಕಳನ್ನ ಇದ್ದವು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಆ ಒಂದು ದುರಂತರವೇನೆಂದ್ರೆ ಆಕೆಯ ಪತಿ ಆಕೆಯ ಗಂಡ ಒಂದು ಯುದ್ಧದ ಸಮಯದಲ್ಲಿ ಸತ್ತು ಹೋದರು. ಇದರಿಂದ ಅವರು ತಮ್ಮ ಮಕ್ಕಳನ್ನ ಒಂಟಿಯಾಗಿ ಬೆಳೆಸಬೇಕಾಯಿತು. ಪ್ರಿಯರೇ, ಆ ಸಮಯದಲ್ಲಿ ಒಂಟಿಯಾಗಿ ಬೆಳೆಸಬೇಕಾಯಿತು. ವಿಶೇಷವಾಗಿ ನಾನು ಆಗಲೇ ಹೇಳಿದ ಹಾಗೆ ಬಾಲ್ಯದಿಂದಲೇ ದೇವರಿಗೆ ತನ್ನನ್ನ ಸಮರ್ಪಿಸಿಕೊಂಡಿದ್ದಂತ ಮ್ಯಾಚುಕೋ ಅಲ್ಲಿ ಕ್ರಿಸ್ತನನ್ನ ಹರಿಯದಂತ ಸರ್ಕಾರಿ ಸೇವಕನನ್ನ ಮದುವೆ ಆದ ನಂತರ ದೊಡ್ಡ ಪರೀಕ್ಷೆಗಳು ಅಥವಾ ಸವಾಲುಗಳನ್ನ ಎದುರಿಸಿದಳು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಅವಳು ಯುದ್ಧದಲ್ಲಿ ಅವನನ್ನ ಕಳೆದುಕೊಂಡು ಮತ್ತು ಕಷ್ಟದಲ್ಲಿ ಕೂಡ 3 ಮಕ್ಕಳನ್ನ ಬೆಳೆಸಬೇಕಾಯ್ತು. ಕರ್ತನಲ್ಲಿ ನಾವು ನೋಡುತ್ತೇವೆ, 3 ಮಕ್ಕಳು ಒಂಟಿಯಾಗಿ ಬೆಳೆಸಿದ್ಲು. ಆದ್ರೆ ಕೆಲಸ ಹುಡುಕುತ್ತಾ ಆಗಲೇ ಹೇಳಿದಾಗೆ ಹಿರೋಷಿಮಾಗೆ ಸ್ಥಳಾಂತರಗೊಂಡಳು. ಒಂದು ಸಾರಿ ಆ ಒಂದು ಮ್ಯಾಚುಕೋ ಎಂಬ ಒಬ್ಬ ಸ್ತ್ರೀ ನಿರಾಸೆಗೊಳಗಾಗಿ ಅಥವಾ ಹತಾಶೆಗೊಳಗಾಗಿ ತನ್ನ 3 ಮಕ್ಕಳ ಜೀವನವನ್ನ ಕೊನೆಗೊಳಿಸಲು ಕೂಡ ನಿರ್ಧಾರ ಮಾಡಿದಂತ ಪ್ರಿಯರೇ. ಆದ್ರೆ ದೇವರು ಅಲ್ಲಿ ಮಧ್ಯ ಪ್ರವೇಶಿಸಿ ಅವಳ ಹೃದಯವನ್ನ ತಿರುಗಿಸಿದರೆ ಎಂಬುದಾಗಿ ನೋಡ್ತೇವೆ. ನೋಡ್ರಿ, ಕರ್ತನು ಅದಕ್ಕಾಗಿ ಬಹಳ ಒಳ್ಳೆಯವರು ಎಂಬುದಾಗಿ 136ನೇ ಕೀರ್ತನದಲ್ಲಿ ನೋಡ್ತೇವೆ. ಆತನ ಕೃಪೆ ಶಾಶ್ವತವಾದುದೆಂಬುದಾಗಿ ಕೂಡ ನಾವು ನೋಡ್ತೇವೆ ಪ್ರಿಯರೇ. ಆತನ ಹೃದಯ ಬಹಳ ಒಳ್ಳೆಯದು. ಯಾಕಪ್ಪ ಅಂದ್ರೆ ಆತನು ಒಳ್ಳೆಯವನು. 23ನೇ ಕೀರ್ತನೆ ನಮಗೆ ಗೊತ್ತಿರುತ್ತೆ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯಲ್ಲಿ ಐಶ್ವರ್ಯದಲ್ಲಿ. ಮತ್ತು 6ನೇ ವಚನದಲ್ಲಿ ನೋಡ್ತೇವೆ, 23:6ರಲ್ಲಿ, ನನ್ನ ಜೀವಮಾನದೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ದೇವರು ಅವಳ ಮಧ್ಯದಲ್ಲಿ ಪ್ರವೇಶಿಸಿ ಅವರ ಹೃದಯವನ್ನ ತಿರುಗಿಸಿದನು. ಆ ಸಂದರ್ಭದಲ್ಲಿ ಆ ಒಂದು ಮ್ಯಾಚುಕೋ ಎಂಬ ಒಂದು ಸ್ತ್ರೀಗೆ ಆಸ್ಪತ್ರೆಯಲ್ಲಿ ಕೆಲಸವನ್ನ ಕಂಡುಕೊಳ್ತಾಳೆ. ಆ ಕೆಲಸ ಯಾವುದು ಎಂಬುದಾಗಿ ನೋಡುವಾಗ ಅಡುಗೆಗೆ ಸ್ಥಾನಕ್ಕೆ ಬಂದಳು ಎಂಬುದಾಗಿ. ಅಂದ್ರೆ ಆ ಅಡಿಗೆ ಮಾಡುವಂತ ಒಂದು ಕೆಲಸವನ್ನ ಆ ಒಂದು ಹಿರೋಷಿಮಾನಲ್ಲಿ ಅಡಿಗೆಗೆ ಸ್ಥಾನಕ್ಕೆ ಹೇರಿದಳು. ಮತ್ತು ಆ ಒಂದು ಕೆಲಸವನ್ನ ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ 1945ರಲ್ಲಿ ದೇವರು ಆ ಒಂದು ಕೆಲಸಕ್ಕೆ ರಾಜೀನಾಮೆ ಕೊಡು ಎಂಬುದಾಗಿ ದೇವರು ಮಾತನಾಡಿದಾಗ ಅಲ್ಲಿ ಹೆಚ್ಚಿನ ಒಂದು ಸಂಬಳ ಇತ್ತು. ಆದ್ರೆ ದೇವರಿಗೆ ವಿಧೇಯಳಾದಳು ಪ್ರಿಯರೇ.
ದೇವರಿಗೆ ಆಮೇಲೆ ಗೊತ್ತಾಯ್ತು ಆ ದೇವರು ಯಾವ ರೀತಿ ಅದ್ಭುತ ಮಾಡ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ದೇವರಿಗೆ ವಿಧೇಯಳಾದಳು. ಮರುದಿನ ಅಂದ್ರೆ ಆಗಸ್ಟ್ 6 ರಂದು ಹಿರೋಶಿಮಾ ಪರಮಾಣು ಬಾಂಬಿನಿಂದ ನಾಶವಾಗಿದೆ. ಆಗಲೇ ಹೇಳಿದ ಹಾಗೆ ಅಲ್ಲಿ 2ನೇ ಮಹಾಯುದ್ಧ ಸಮಯದಲ್ಲಿ ಪರಮಾಣು ಬಾಂಬ್ ದಾಳಿಯಿಂದ ಅಲ್ಲಿ ನಾಶವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ನೆಲದ ಶೂನ್ಯ ಆಗಿ ಉಳಿದು ಕೆಲವು ಕಟ್ಟಡಗಳು ಎಲ್ಲ ನಾಶ ಆಯ್ತು ಎಂಬುದಾಗಿ, ಸಾವಿರಾರು ಜನ ಅಲ್ಲಿ ಸತ್ರು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರೆ ಇಲ್ಲಿ ದೇವರ ಮಗಳಾಗಿರುವಂತ ಮ್ಯಾಕ್ಸಿಕೋ ಆಗಸ್ಟ್ 6 ರಂದು ಹಿರೋಶಿಮಾ ಪರಮಾಣು ಬಾಂಬಿನಿಂದ ಅಲ್ಲಿ ನಾಶವಾಯಿತು. ದೇವರು ಅದಕ್ಕಿಂತ ಮುಂಚೆ ಅಲ್ಲಿ ಮಾತನಾಡಿ ದೇವರು ರಾಜೀನಾಮೆ ನೀಡಿ ಒಂದು ಪರ್ವತಕ್ಕೆ ಹೋಗು ಎಂಬುದಾಗಿ ಮಾತನಾಡಿದನು. ಆಕೆ ಹೋಗಿ ಮರುದಿನ ಅಲ್ಲಿ ಒಂದು ಪರಮಾಣು ಬಾಂಬಿನಿಂದ ನಾಶವಾಯಿತು. ಅವಳು ತನ್ನ ವಿಧೇಯತೆಯನ್ನ ಮತ್ತು ದೇವರ ರಕ್ಷಣೆ ಉದ್ದೇಶವನ್ನ ಅರಿತುಕೊಂಡ್ಳು. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅನೇಕ ಕಷ್ಟಗಳು ಸಮಸ್ಯೆಗಳು ಬಂದಾಗ ನಮಗೆ ಗೊತ್ತಾಗಲ್ಲ. ಆಮೇಲೆ ಆ ಒಂದು ದೇವರು ಅದ್ಭುತ ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಓ ದೇವರು ನಮ್ಮನ್ನ ಆಶೀರ್ವದಿಸಿದ, ದೇವರಿಂದ ತಪ್ಪಿಸಿದೆ ಎಂಬುದಾಗಿ. ನೋಡ್ರಿ, ಮ್ಯಾಚುಕೋ ಎಂಬ ಒಂದು ಸ್ತ್ರೀಯಲ್ಲಿ ದೇವರು ದೊಡ್ಡ ಅದ್ಭುತವನ್ನ ಮಾಡಿದೆ. ಮುಂದೆ ದೇವರು ಒಂದು ದೊಡ್ಡ ಉದ್ದೇಶ ಇಟ್ಟಿರ್ತಾರೆ. ಅವಳ ತನ್ನ ವಿಧೇಯತೆಯಲ್ಲಿ ದೇವರ ರಕ್ಷಣೆ ಉದ್ದೇಶವನ್ನ ಅರ್ಥಕೊಂಡ್ಲಂತೆ. ನಂತರ ತನ್ನ 3 ಮಕ್ಕಳಿಗೆ ಒಂದು ಸತ್ಯವೇದವನ್ನ, ದೇವರ ವಾಕ್ಯವನ್ನ ಕಲಿಸ್ಲಿ ಎಂಬುದಾಗಿ ನೋಡ್ತೀವಿ. ಅಂದ್ರೆ ಪ್ರತಿ ಒಬ್ರು ಅಲ್ಲಿ ಸುವಾರ್ತಿಕಗಳಾದ್ರು ಮತ್ತು ಆಫ್ರಿಕಾ ಮತ್ತು ಭಾರತದಂತ ರಾಷ್ಟ್ರದಂತ ಸುವಾರ್ತೆಯನ್ನ ಹರಡಿದರು ಅಥವಾ ಹರಡಿಸಿದ್ರು ಅಥವಾ ಅವರು ಸುವಾರ್ತೆಯನ್ನು ಸಾರಿದ್ರು ಎಂಬುದಾಗಿ ನೋಡುತ್ತೇವೆ. ಈ ಒಂದು ನಂಬಿಗಸ್ತ ಮಹಿಳೆಯನ್ನ ಬಳಸಿದಂತ ದೇವರು ಇವತ್ತು ನೋಡ್ರಿ, ದೇವರು ಬಳಸುವಿಕೆ ಅವ್ರ ಕೈಯಲ್ಲಿ ಕೊಡುದಾದ್ರೆ ದೇವರು ನಮ್ಮನ್ನ ನಿಮ್ಮನ್ನ ಸೇವೆಗೆ ಬಳಸ್ತಾರೆ ಪ್ರಿಯರೇ. ಇವತ್ತು ನಾವು ನೋಡ್ತೇವೆ ಅವರ ಜೀವನದ ಮೂಲಕವಾಗಿ ಪ್ರತಿಬಿಂಬಿಸುವಂತ ಸತ್ಯವೇದ ವಚನ ಯಾವುದಂದ್ರೆ ಯೆರೆಮೀಯ 29:11ನೇ ವಚನದಲ್ಲಿ ನೋಡ್ತೇವೆ ನಾವು ಏನೆಂಬುದಾಗಿ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ದೇವರು ನಮ್ಮ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವಂತ ಆಲೋಚನೆಗಳು ಅವು ಅಹಿತದ ಯೋಚನೆಗಳಲ್ಲ, ಅದು ಒಳ್ಳೆಯ ಅಥವಾ ಹಿತದ ಯೋಚನೆಗಳಾಗಿರುತ್ತಲ್ಲ. ಆ ಒಂದು ಇಲ್ಲಿ ಮ್ಯಾಚುಕೋ ಎಂಬ ಒಂದು ವಿಷಯದಲ್ಲಿ ಕೂಡ ದೇವರು ಒಂದು ಹಿತದ ಯೋಚನೆಗಳನ್ನ ಮಾಡಿದ. ಅದಕ್ಕಾಗಿ ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪರ್ವತಕ್ಕೆ ನಡೆಸಿದ. ಅಲ್ಲಿ ಆ ಒಂದು ಹಿರೋಶಿಮಾ ಎಂಬ ಒಂದು ಪಟ್ಟಣ ಅಲ್ಲಿ ಏನಾಯ್ತು, ನಾಶವಾಗಿ ದೇವರು ಇಲ್ಲಿ ಮಗಳನ್ನ ಬದುಕಿಸಿ ದೇವರು ಉಪಯೋಗಿಸಿದೆಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ನಾವು ನೋಡುವಾಗ ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅಲ್ಲಿ ಅನ್ವಯಿಸುವಿಕೆ ನೋಡುವಂತ ಸಂದರ್ಭದಲ್ಲಿ ಈ ಒಂದು ಸ್ತ್ರೀ ಮೂಲಕ 3 ವಿಷಯಗಳನ್ನ ನಾವು ಕಲಿಯುವುದು ಪ್ರಿಯರೇ. ಮೊದಲದಾಗಿ ದೈವಿಕ ಮಾರ್ಗದರ್ಶನದಲ್ಲಿ ನಂಬಿಕೆ. ಕರ್ತನಲ್ಲಿ ಅಲ್ಲಿ ಸಂದರ್ಭಗಳು ವಿಕಾರವಾಗಿ ಕಂಡು ಬಂದ್ರು, ಕಷ್ಟಗಳು ಕಂಡು ಬಂದ್ರು ಸಹ ದೇವರ ಯೋಜನೆ, ದೇವರ ಭರವಸೆ ಮತ್ತು ಉದ್ದೇಶವನ್ನ ಇಲ್ಲಿ ನೀಡುವುದನ್ನು ನೋಡುತ್ತೇವೆ. ಒಂದು ನಾವು ನೋಡುತ್ತೇವೆ ದೇವರ ಮಾರ್ಗದಲ್ಲಿ ನಂಬಿಕೆ. ಎರಡನೇದಾಗಿ ಅಲ್ಲಿ ದೇವರಿಗೆ ವಿಧೇಯತೆ ಆಯ್ತು. ಅಲ್ಲಿ ಆ ಸ್ತ್ರೀ ದೇವರಿಗೆ ವಿಧೇಯತೆ ಆಗಿದ ಕಾರಣ ಅಲ್ಲಿ ರಕ್ಷಣೆಗೆ ಕಾರಣ ಆಯ್ತು. ದೇವರಿಗೆ ವಿಧೇಯತೆ ಆಗಿ ದೇವರು ಹೇಳಿದಂತ ಒಂದು ಪರ್ವತಕ್ಕೆ ಹೋಗಿದ್ದಕ್ಕಾಗಿ ಅಲ್ಲಿ ಒಂದು ರಕ್ಷಣೆ ಬಂತೆಂಬುದಾಗಿ ನೋಡುತ್ತೇವೆ. ಆದರೆ ದೇವರ ಕರೆಯನ್ನ ನಾವು ಪಾಲಿಸ್ಬೇಕು. ಒಂದು ದೇವರ ಆ ಕರೆವಿಕೆಯನ್ನು ಪಾಲಿಸುವಾಗ ಖಂಡಿತ ಆಶೀರ್ವಾದ ಮತ್ತು ಸುರಕ್ಷತೆಗೆ ಕಾರಣವಾಗಬಹುದು ಪ್ರಿಯರೇ. ಇಲ್ಲಿ ಮತ್ತೆ ನಾವು ನಂಬಿಕೆ ಮೂಲಕ ಪರಂಪರೆ ಅಂತಾರೆ, ಅಂದ್ರೆ ದೇವರ ಮೇಲೆ ಇಟ್ಟಂತ ಒಂದು ನಂಬಿಕೆ ನಮ್ಮ ಮಕ್ಕಳಲ್ಲಿ ಕ್ರೈಸ್ತ ಮೌಲ್ಯಗಳನ್ನು ತುಂಬಬೇಕಂತೆ ಮತ್ತು ಅದರ ಒಂದು ಪರಿಣಾಮ ಬೀರುವಂತದ್ದಾಗಿದೆ ಪ್ರಿಯರೇ. ಈ ಒಂದು ಸ್ತ್ರೀ ಮೂಲಕ ನಾವು ಕಲಿಯುವಂಥದ್ದು ಪ್ರಿಯರೇ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಆಗಲೇ ನಾವು ನೋಡಿದ ಹಾಗೆ ನಾವು ತೆರಿಗೆ ವಿಷಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ದೇವರಿಗೆ ಕೊಡ್ರಿ ಮತ್ತು ಕೈಸರಿ ಕೊಡಿ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ರೋಮಪುರ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ನಾವು 13:7 ಆ ಒಂದು ವಚನವನ್ನ ನಾವು ಓದ್ತೀನಿ. 13:7 ನಾವು ನೋಡುವಂತ ಸಂದರ್ಭದಲ್ಲಿ, ಅವರವರಿಗೆ ಸಲ್ಲತಕ್ಕದನ್ನ ಸಲ್ಲಿಸಿರಿ, ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನ, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನ, ಯಾರಿಗೆ ಭಯವೋ
ಅವರಿಗೆ ಭಯವನ್ನ, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. 4 ವಿಷಯಗಳನ್ನ ನೋಡಿ. ಅಂದ್ರೆ ಇಲ್ಲಿ ನಿರ್ದಿಷ್ಟ ಇರುವವರಿಗೆ ಒಂದು ಕೊಡುಗೆ, ಸುಂಕ, ಭಯ, ಗೌರವ ನಾವು ಕೊಡ್ಲೇಬೇಕಾಗುತ್ತೆ ಪ್ರಿಯರೇ. ಅದಕ್ಕಾಗಿ ಕೊನೆಯಲ್ಲಿ ನಾವು ನೋಡುತ್ತೇವೆ, ಭಯ, ದೇವರಿಗೆ ನಾವು ಭಯ ಪಡ್ಬೇಕು, ದೇವರಿಗೆ ನಾವು ಗೌರವಿಸ್ಬೇಕು ಎಂಬುದಾಗಿ. ಅಂದ್ರೆ ಇಲ್ಲಿ ಈ ಒಂದು ಮಾರ್ಕನ್ ಬರೋ ಸುವಾರ್ತೆಯಲ್ಲಿ ನೋಡುವಾಗ ಯೇಸು ಸ್ವಾಮಿ ಕೂಡ ಅಲ್ಲಿ ಕೊಡುವುದನ್ನ ಹೇಳಿದೆ. ಕರೆಕ್ಟ್ ಆಗಿ ಅವ್ರನ್ನ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಒಂದು ಶ್ರೀ ಮೂಲಕವಾಗಿ ನಾವೇನು ಕಲ್ಕೊಂಡಿವಿ ಎಂಬುದಾಗಿ ನೋಡುವಾಗ ಅಲ್ಲಿ ನಂಬಿಕೆಯನ್ನ ಕಲ್ಕೊಂಡಿವಿ. ಎಷ್ಟು ನಂಬಿಕೆ ನೋಡಿ. 2ನೇದಾಗಿ ವಿಧೇಯತೆಯನ್ನ ಕಲ್ತ್ಕೊಂಡಿ. 3ನೇದಾಗಿ ದೇವರ ಕೃಪೆಗೆ ಸಾಕ್ಷಿಯಾಗಿಳು ಎಂಬುದಾಗಿ ನಾವು ಕಲ್ತುಕೊಂಡಿದ್ದೇವೆ ಪ್ರಿಯರೇ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ. ಮತ್ತು ಇಲ್ಲಿ ಜೂಮ್ ಮೀಟಿಂಗ್ ನಲ್ಲಿ ಇರುವಂತ ಎಲ್ಲ ದೇವರ ಸೇವಕರನ್ನ, ದೇವರ ಮಕ್ಕಳನ್ನ ದೇವರು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯಾದಂತ ದೇವರೇ, ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾಗಿರುವಂತ ನಮ್ಮ ತಂದೆಯಾದಂತ ದೇವರೇ, ಮಹೋನ್ನತನಾಗಿರುವಂತ ಯೇಸಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಇಲ್ಲಿ ಒಬ್ಬ ಶ್ರೀ ಮಾಯಾಚಕೋ ಎಂಬ ಒಬ್ಬ ಶ್ರೀ ದೇವರ ಮಾರ್ಗದರ್ಶನದಲ್ಲಿ ನಡೆದಳು. ಒಂದು ದೈವಿಕವಾದಂತ ಒಂದು ವಿಧೇಯತೆಯನ್ನ ತೋರಿಸಿದಾಗ ಅಲ್ಲಿ ರಕ್ಷಣೆಗೆ ಕಾರಣವಾದಳು ಎಂಬುದಾಗಿ ನೋಡುತ್ತೇವೆ. ತಂದೆಯಾದ ದೇವರೇ, ವಿಶೇಷವಾಗಿ ಒಂದು ಹೊಸ ದಿನಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಒಂದು ಹೊಸ ದಿನದಲ್ಲಿ ನಮಗೆ ಕೊಡಲ್ಪಟ್ಟಂತ ಸೇವೆ, ಕೊಡಲ್ಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಕರ್ತನೆ ನಿನಗೆ ವಿಧೇಯರಾಗಿ ನಡಿಲಿಕ್ಕಾಗುವುದು ಕೂಡ ಸಹಾಯ ಮಾಡು, ಆಶೀರ್ವಾದ ಮಾಡು. ಕರ್ತನೆ, ವಿಶೇಷವಾಗಿ ಅಪ್ಪ ನಮ್ಮ ಕಲ್ವರಿ ಚಾಪಲ ಸಂಸ್ಥೆಯನ್ನು ನಿನ್ನ ಕೈಲಿ ಒಪ್ಪಿಸಿ ಕೊಡ್ತೇವೆ. ಬಲಪಡಿಸು, ನಿನಗೆ ಸ್ತೋತ್ರ. ಕರ್ತನೆ, ಜೂಮ್ ಮೀಟಿಂಗ್ ನಲ್ಲಿ ಇರುವಂತ ಎಲ್ಲ ಸಹೋದರಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರತಿಯೊಬ್ಬರನ್ನ ಕೃಪೆಯನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್.